ತುರುವೇಕೆರೆಯಲ್ಲಿ ಇನ್ನೂ 2 ವರ್ಷ ಇರುವಾಗಲೇ ಟಿಕೆಟ್ ಗೊಂದಲ ಶುರುವಾಗಿರುವಂಥದ್ದು. ಗೊಂದಲ ಏನಿಲ್ಲ, ಆಕಾಂಕ್ಷಿಗಳು ಟಿಕೆಟ್ ಕೇಳ್ತಾರೆ, ಅದು ತಪ್ಪು ಅಂತ ನಾನು ಹೇಳಕ್ ಬಯಸಲ್ಲ. ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಸಿಟ್ಟಿಂಗ್ MLA NDA ಅಭ್ಯರ್ಥಿ ಮಾಡ್ತೀವಿ ಅಂತ ತೀರ್ಮಾನ ಆಗಿದೆ. ಮತ್ತೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಕೇಳೋರೆಲ್ಲ ಕೇಳಕ್ಕೆ ನನಗೆ ವಿರೋಧ ಆಗೋದಿಲ್ಲ, ಅವರ ವೈಯಕ್ತಿಕ ಇಲ್ಲ, ಎಲ್ಲೋ ಒಂದು ಕಡೆ ಇಬ್ಬರ ಕಿತ್ತಾಟದಲ್ಲಿ 300 ಏನಾದ್ರು ಲಾಭ ಆಗ್ಬಿಡುತ್ತಾ ಅಂತ ಒಂದು ಮಾತು ಬರ್ತಾ ಇದೆ. ಯಾಕೆ ಕಿತ್ತಾಡ ಪ್ರಶ್ನೆ ಹಾಕಿದ್ರೆ ಸಿಟ್ಟಿಂಗ್ MLA ಕೊಡ್ಬೇಕು ಅಂತ ತೀರ್ಮಾನ ಕಿತ್ತಾಕ BJP ಸಿಟ್ಟಿಂಗ್ MLA ಟಿಕೆಟ್ ಕೊಡ್ತಾರೆ, ಹಂಗೆ JDS MLA ಕೊಡ್ಬೇಕಲ್ಲ, ಅದು ಕಿತ್ತಾಟ ಹಾಕ್ಬಿಡ್ತೀವಿ. ಮಸಾಲಾ ಜಾರಂ ಇಲ್ಲ, ನಾನು ಏನೇ ಆಗಲಿ ನಾನು ನಿಂತೆ ನಿಲ್ತೀನಿ, ನನಗೆ ನಿಲ್ಲದ್ ಬೇಡ ಅಂತ ಯಾರು ಹೇಳ್ತಾರೆ? ನಾನೇನೋ ಬೇಡ ಅಂತ ಹೇಳ್ತೀನಿ, ಯಾರು ನಿಲ್ಲದ್ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಅದು ವೈಯಕ್ತಿಕ. ಇನ್ನು ನಿಮ್ಮ ಪಕ್ಷದ ಚಂದ್ರೇಶ್ ಅವರೇ, ನಾನು ಕೂಡ ಆಕಾಂಕ್ಷಿ ಅಂತಾರೆ. ಆಕಾಂಕ್ಷಿ ಯಾರು ಬೇಕಾದ್ರೂ ಆಗ್ಬೋದು, ಇಲ್ಲಿರೋದು ಯಾರು ಬೇಕಾದ್ರೂ ಆಗ್ಬೋದು, ನಾನು ಬೇಡ. ಈಗಾಗಲೇ ನೀವು ಘೋಷಣೆ ಪಬ್ಲಿಕ್ಗೋಸ್ಕರನೇ ಮಾಡ್ತಾ ಇದ್ದಾರೆ, ಅದಕ್ಕೇನಿಲ್ಲ. ಅಲ್ಲೇ ನಿಲ್ಸ್ಕಿದ್ರೆ ಸಮಸ್ಯೆ ಮಾಡ್ತಾರೆ. ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ, ಅದಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಏನು ಸರಿ ಏನಾಗ್ತಾ ಇದೆ ಅಂತ ಆಯಿತು. ಸ್ಪರ್ಧೆ ಏನಾದರೂ ಮಾಡಿದಾರ? ಈಗ ನಾವು ಮುಂದೆ ಫೈನ್ ಆಗಿಬಿಡ್ತಾರೆ, ಇನ್ನು ಆ್ಯಕ್ಷನ್ ಜಾಸ್ತಿ ಮಾಡ್ತಾರೆ. RCS ಮತ್ತು DL ನಿಲ್ಲಿಸ್ತೀವಿ. ಬಟ್ ಇಲ್ಲ ಪ್ಯಾಸೆಂಜರ್ಸ್ಗೆ ಅವ್ರಿಗೆ ಹೇಳಿದ್ದು ಬೇರೆ ಬಸ್ ಮಾಡೋಕ್ಕೆ. ನಿಮ್ದು ಯಾವ ಊರು? ಲಗೇಜ್ ಫುಲ್ ಜಾಸ್ತಿ. ಬೆಂಗಳೂರು. ಬೆಂಗಳೂರು. ಎಲ್ಲಿ ಹೋಗ್ತಾ ಇದ್ದೀರಿ? ನಾವು ಬಿಜಾಪುರ. ಬಿಜಾಪುರ. ಇದು ಇದರಲ್ಲಿ ಪ್ಯಾಸೆಂಜರ್ ವೆಹಿಕಲಲ್ಲಿ ಇದು ಲಗೇಜ್ ಹಾಕೋದು ಸಮಂಜಸನಾ? ಅದಲ್ಲ, ನಾನು ಇವಾಗ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು, ನಮಗೂ ಒಳಗೆ ಇಟ್ಟಿದೆ ಅಂತ ನಾವು ನೀವು ತೋರಿಸಿದ ಮೇಲೆ ಗೊತ್ತಾಗ್ತಾ ಇರೋದು. ಇಲ್ಲ ನಮಗೇನು ಗೊತ್ತಾಗುತ್ತೆ? ನಮ್ಮ ಸೀಟ್ ನಂಬರ್ ಕೊಟ್ಟಿದ್ದಾರೆ, ಹೋಗ್ತೀವಿ, ಕೂತ್ಕೊಳ್ತೀವಿ, ಮಾಡಿ ಅವ್ರು ಬಿಡ್ತಾರೆ. ಈಗ ನೋಡಿ 8 ಗಂಟೆ ಬಸ್ 9 ಗಂಟೆ ಬರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಲಗೇಜ್ ಒಳಗಡೆ ಹಾಕ್ಯಾರಿ, ಗಾಡಿ ಮ್ಯಾಗೆ ಹಾಕೊಂಡು ಬರ್ತಾರೆ, ಈ ಕೇಬಲ್ ಪೈಪ್ ಗೀಪ್ ಎಲ್ಲ ಒಳಗೆ ಟಾಪ್ ಮ್ಯಾಗೆ ಹಾಕೊಂಡು ಹೋಗ್ತಿರ್ತಾರೆ ಎಲ್ಲ ಗಾಡಿ. ನೀವು ಪ್ಯಾಸೆಂಜರಾ? ಹೌದು. ಈಗ ನೋಡಿ ನಿಮಗೆ ಎಷ್ಟು ತೊಂದರೆ ಆಗುತ್ತಲ್ಲ. 12 ಅವರ್ಸ್ ಆಗುತ್ತೆ ಹೋಗೋಕ್ಕೆ. ಬೆಳಿಗ್ಗೆ ಎದ್ದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕೆಟ್ಟೋಯ್ತು. 1 ಅವರ್ ಇಲ್ಲೇ ಹೋಯ್ತು. ಪೂರಾ ಮ್ಯಾಲೆ ತಪ್ಪ ಇರುತ್ತೆ, ಪೂರಾ ಟ್ರಿಪ್ ಪೈಪೇ ರೋಡ್ ಇರ್ತದೆ. ನಾವು ಒಳಗಡೆ ಹಾಕಿದ್ದಾರೆ ಡಿಕ್ಕಿ ಒಳಗೆ, ಪೂರಾ ಗಾಡಿ ಮ್ಯಾಗೆ ಟಾಪ್ ರೋಡ್. ಕಾನೂನು ಇದು ಮಾಡ್ಬೇಕು ಅಷ್ಟೇ, ಡಿಪಾರ್ಟ್ಮೆಂಟ್ ಅವ್ರು ಟೈಟ್ ಮಾಡ್ತಾರೆ. ಅಲ್ಲ, ನೀವೇನು ಹೇಳಕ್ಕೆ ಬಯಸ್ತೀರಾ? ಅಲ್ಲ, ನಿಮ್ಮ ಹೋಗುತ್ತಾರೆ ನಮ್ಗೆ. ನಿಮ್ಮ ಅಭಿಪ್ರಾಯ ಏನು ನಿಮ್ಮದು? ಲೀಗಲಿ ಏನಿದ್ದು ನಡಿಬೇಕಾಗಿತ್ತು. ನೀವೆಲ್ಲ ಸುಮ್ಮನೆ ಟಿಕೆಟ್ ಹೇಳ್ಬೇಕು, ಜಾಸ್ತಿ ಮಾಡಲಿ ಪರವಾಗಿಲ್ಲ. ಈ ಥರ ಹಾಕಿದ್ರೆ ಮೋಸ ಆಗುತ್ತೆ. ಟಿಕೆಟ್ ಜಾಸ್ತಿ ಇವಾಗೆಲ್ಲ ಕಷ್ಟ, ಬರೋರಿಗೆ ಹೋಗೋರಿಗೆ ಕಷ್ಟ ನಮಗೆ ಸರ್. ಇವಾಗ ನಮ್ಮ ಮನೇಲಿ ತಿರ್ಕೊಂಡವ್ರು ಇವಾಗ ನಾವು ಎಷ್ಟು ಕಷ್ಟ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಬಸ್ ಹತ್ಕೊಂಡ್ರೆ ಬೆಂಕಿ ಹತ್ಕೊಂಡ್ಬಿಟ್ರೆ ಮನೆಗೆ ಹೋಗಲ್ವಲ್ಲಪ್ಪ, ಅದನ್ನ ಯೋಚನೆ ಮಾಡೋ. ನಾವು ಮಾಡ್ತಾರೆ ರಾತ್ರಿ ನಿದ್ಗೆಟ್ಕೊಂಡು ನಮ್ಗೇನಾಯ್ತು ಹೇಳು ಅಲ್ವಾ? ಏನೋ ಏನೋ ಕಷ್ಟ ಆಗಿದೆ ಅಂತ ಹೇಳಿ ನಾವು ಹಿಂಗೆ ಹೋಗ್ತಾ ಇದ್ವಿ. ಅಲ್ವನಪ್ಪ, ನಿನ್ ಕಷ್ಟ ಹೋಗ್ತಿದ್ಯಾ, ಬಟ್ ಬಸ್ ಹತ್ಕೊಂಡ್ರೆ ಮನೆಗೆ ಹೋಗಲ್ವಲ್ಲ. 100% ಕರೆಕ್ಟು. ಇವಾಗ ಅದು ಮುಂದೆ ಒಳ್ಳೇದಾಗತ್ತೆ, ಈತು ಮುಂದೆ ಒಳ್ಳೇದಾಗುತ್ತೆ, ಭಯ ಪಡ್ತಾರೆ. ಇಷ್ಟು ಲೆಗೇಜ್ ಹೌದು.